ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಾನಲ್ ಮಾತಾಡ್ತಿರೋದು. ಮತ್ತೊಮ್ಮೆ ಎಲ್ರಿಗೂ ನನ್ನ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ನಾವಿವತ್ತು ಬಂದಿರೋ ಸ್ಥಳ, ಈ ರೆಸಾರ್ಟ್ ಅಲ್ಲಿ ಏನೇನು ಸ್ಪೆಷಲ್ ಅಪ್ಪ ಅಂದ್ರೆ ಎಲ್ಲಾ ತರ ವಾಟರ್ ಆಕ್ಟಿವಿಟೀಸ್ ಮಾಡಬಹುದು, ಮತ್ತೆ ಇಂಡೋರ್ ಔಟ್ಡೋರ್ ಎಲ್ಲಾ ತರ ಆಕ್ಟಿವಿಟೀಸ್ ಇರ್ತವೆ. ಒಂದೊಂದಾಗಿ ನೋಡೋಣ ಬನ್ನಿ. ಸೊ ದಾಂಡೇಲಿಯಲ್ಲಿ ರೆಸಾರ್ಟ್ ಬಂದ್ಮೇಲೆ ಫಸ್ಟ್ ಪ್ಲೇಸಿಗೆ ಬಂದಿದ್ದೆ ನಾವು ಮೌಳಂಗಿ ಪಾರ್ಕ್ ಅನ್ನೋ ಒಂದು ಇದಕ್ಕೆ ಜಾಕಿಂಗ್ ಹೋಗ್ತಿದೀವಿ. ಬನ್ನಿ ನೋಡೋಣ ಮುಂದೆ. ನಾನು ನಿಮಗೆ ಆಗಲೇ ಹೇಳಿದಾಗೆ ಇದೇ ಮೌಳಂಗಿ ಇಕೋ ಪಾರ್ಕ್. ನೋಡಿ, ನಾನು ನಿಮ್ಗೇನು ಹೇಳಿದೆ, ಟ್ರೆಕ್ಕಿಂಗ್ ಅಂತ ಇದೇನು ಜಾಸ್ತಿ ನಡೆಯೋ ಅಂಥದ್ದೇನಿಲ್ಲ. ಒಂದು 7 o'clock ಆಗಿದೆ. ಬೆಳಿಗ್ಗೆ ವೆದರ್ ಮಾತ್ರ ಸಖತ್ತಾಗಿದೆ. ಇನ್ನು ಊಟದ ವಿಷಯಕ್ಕೆ ಬರೋದಾದರೆ, ಬೆಳಗ್ಗೆ ಟಿಫನಿಂದ ಹಿಡಿದು ರಾತ್ರಿ ಡಿನ್ನರ್ವರೆಗೂ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಹಾಗೆ ಟಿಫನ್ ತಿಂದ್ಕೊಂಡು ಬಸ್ಸಲ್ಲಿ ಕಾಳಿ ನದಿ ನೋಡೋಕ್ಕೆ ಹೋಗ್ತಿದ್ದೀವಿ. ನಾನು ನಿಮ್ಗೆ ಹೇಳ್ದೆ ಅಲ್ಲ ಆಗಲೇ, ಆ ವಾಟರ್ ಆ್ಯಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ, ಅಲ್ಲಿಗೆ ಹೋಗ್ತಿದ್ದೀವಿ. ರೆಸಾರ್ಟಿಂದ ಜಸ್ಟ್ 10 kilometers ಇದೆ. ನೀವೀಗೇನು ನೋಡ್ತಿದ್ದೀರಾ, ಇದ್ರ ಹೆಸರು ಕಾಳಿ ನದಿ. ಇಷ್ಟು ಸ್ವಚ್ಛವಾಗಿದೆ ಅಂದರೆ ನಾನು ಎಲ್ಲೂ ನೋಡಿರಲಿಲ್ಲ, ಅಷ್ಟು ಕ್ಲೀನಾಗಿದೆ. ಇದೇ ರಿವರಲ್ಲೇ ನಾವು ಇವಾಗ ಗೇಮಿಂಗ್ ಮಾಡೋದು. ಈ ವಾಟರ್ ಗೇಮ್ಸ್ ಎಲ್ಲ ಆಡೋಕ್ಕೆ ನಾವು ಲೈಫ್ ಜಾಕೆಟ್ಸ್ ಹಾಕೊಳ್ಳೇಬೇಕು, ಯಾಕಂದರೆ ನಮ್ಮ ಸೇಫ್ಟಿಗೋಸ್ಕರ ಅವ್ರು ಕೊಡ್ತಾರೆ. ನಾವು ಬಂದು ಆಡಿದ ಫಸ್ಟ್ ಗೇಮೇ ಕಯಾಕಿಂಗ್. ನೋಡ್ತಿದ್ದೀರಲ್ಲ, ಸಖತ್ ಎಂಜಾಯ್ಮೆಂಟ್ ಮಾತ್ರ ಇದ್ದೇ ಇದೆ. ಅದಾದ್ಮೇಲೆ ಬೋಟಿಂಗ್ ಮಾಡಕ್ಕೆ ಅಂತ ಬಂದ್ವಿ. Okay, once again, good afternoon, guys. Yes, come on, say hip hip. Hip hip. ಅಣ್ಣ ನಮ್ಗೆ ಇಲ್ಲಿ ಬೋಟಿಂಗ್ ಹೇಳ್ಕೊಡ್ತಿದ್ದಾರೆ. ಹಾಗೆ ಸ್ವಲ್ಪ ಬಾಡಿ ಮೂವ್ಮೆಂಟ್ ಮಾಡಿ guys. ನೀವು ನೋಡ್ತಿದ್ದೀರಲ್ಲ, ಫುಲ್ಲು ಎನರ್ಜಿಟಿಕ್ ಆಗಿದ್ದೀವಿ ಎಲ್ಲರೂ. ಹಾಗೆ ನೋಡೋಣ ಬನ್ನಿ, ದಮ್ ಲಗಾಕೆ ತಳ್ಳು ತಳ್ಳು ಬೋಟಿಂಗ್ ಕರ್ಕೊಂಡು ಹೋಗ್ತೀವಿ ಬನ್ನಿ ಎಲ್ರು ನೋಡೋಣ. ಮುಂದೆ ತಳ್ಳು, ಹಿಪ್ 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 ಹಿಪ್. Okay, stop ಮಾಡಿ, stop pedals. Okay, once again ಎಲ್ಲರೂ say hi ಮಾಡಿ. Hi guys. Yes, come on, how is the Josh? Hip 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 hip. Okay, ಎಲ್ಲರೂ ರೆಡಿ ಇದ್ದೀರಾ ಸ್ವಿಮ್ಮಿಂಗ್ ಹೋಗ್ಲಿಕ್ಕೆ? Come on, ಒಬ್ಬೊಬ್ಬರ ಬೋಟಿಂಗ್ ರೈಡ್ ಏನೋ ಮಾಡ್ತಿದೀವಿ, ಬಟ್ ಅಷ್ಟು ನೀರು ನೋಡಿದ್ಮೇಲೆ ಈಜ್ಬೇಕು ಅಂತ ಅನ್ಸಲ್ವಾ? ಬನ್ನಿ. ಎಲ್ರು ಜೊತೆಗಿರಿ, ಹತ್ರ ಇರಿ, ಜೊತೆಗಿರಿ. बोलो भारत माता की जय, बोलो काली माता की जय. वंदे मातरम. चिरिबिरी धूम धड़का, चिरिबिरी धूम धड़का, चिरिबिरी धूम धड़का. ನೀವಿಷ್ಟೊತ್ತು ಏನು ನೋಡಿದ್ರಿ ಅದೆಲ್ಲ ರೆಸಾರ್ಟ್ ಹೊರಗಡೆ, ಬಟ್ ಈಗ ಒಳಗಡೆ ನೋಡೋಣ ಬನ್ನಿ. ನದಿಯಲ್ಲೇನೋ ಈಜಿದ್ವಿ, ಮತ್ತೆ ರೆಸಾರ್ಟಲ್ಲಿ ಬೇಡವಾ? ಬನ್ನಿ ಇನ್ನೂ ಒಂದ್ಸರಿ ಚಿಲ್ ಮಾಡೋಣ. ಎಲ್ಲ ಆದಮೇಲೆ ನೈಟಲ್ಲಿ ಡಿನ್ನರ್ಗೆ ವೆಜ್ಜು ಮತ್ತು ನಾನ್ ವೆಜ್ ಇತ್ತು. ಊಟ ಆದಮೇಲೆ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಕ್ಯಾರಮ್ ಮಾಡಿದ್ವಿ. ಆದಮೇಲೆ ಅಲ್ಲೇ ಸ್ಟೇ ಮಾಡಿ, ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಬಂದಿದ್ದೆ ಗೋಕರ್ಣ ಹತ್ರ ನಿಯರ್ ಇರೋ ಯಾಣ ಕೇವ್ಸ್ಗೆ ಬಂದ್ವಿ. ಹೋಗ್ತಾ ಇದ್ದೀವಿ ಈಗ. ಹಂಗೆ ಮುಂದೆ ಹೋಗಿ ಅಲ್ಲಿ ಕೆಳಗೆ ಭೈರವೇಶ್ವರ ದೇವರನ್ನ ದರ್ಶನ ಮಾಡ್ಕೊಂಡು, ಇನ್ನೊಂದೇನೆಂದರೆ ಇಲ್ಲಿ ಯಾರು ಒಳಗೆ ಚಪ್ಪಲಿಗಳನ್ನ ಅಲೋ ಮಾಡೋದಿಲ್ಲ. ಯಾಕೆ ಅಂದರೆ ಇಲ್ಲಿರೋ ಪವಿತ್ರತೆ ಹಾಳಾಗುತ್ತೆ ಅಂತ ಯಾರು ಅಲೋ ಮಾಡೋದಿಲ್ಲ.
ಅದಾದಮೇಲೆ ಯಾಣದಿಂದ ಸ್ವಲ್ಪ ದೂರ ಇರೋ ವಿಭೂತಿ ಫಾಲ್ಸ್ ಹತ್ರಕ್ಕೆ ಬಂದ್ವಿ. ದೂರದಿಂದಲೇ ನೋಡು, ಅದರ ಪಾಡಿಗೆ ಅದನ್ನು ಬಿಡು. ಇಲ್ಲಿಗೆ ಬರೋರು ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಷ್ಟು ಕ್ಲೀನಾಗಿದ್ದಾವೆ ನೀರು. ಫಾಲ್ಸ್ ನೋಡಿಕೊಂಡು ಹಂಗೆ ಬೆಳಿಗ್ಗೆ ಗೋಕರ್ಣಗೆ ಬಂದು. ನೀವೀಗ ನೋಡ್ತಿರೋದೇ ಕೂಡ್ಲೆ ಬೀಚ್ ಗೋಕರ್ಣಲ್ಲಿರೋದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗೋಕರ್ಣದಿಂದ ಮತ್ತೆ ಹೊನ್ನಾವರಗೆ ಬಂದ್ವಿ. ಇದರ ಹೆಸರೇನು ಅಂದರೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್. ಹಳ ಜಾಸ್ತಿ ಇದೆಯಾ? ಅಷ್ಟೇನಾ? ಇದೆಲ್ಲ ಅಷ್ಟೇನೆ ಇರೋದು ಫುಲ್ಲು. ಜಾಕೆಟ್ ಎಲ್ಲ ಜಾಸ್ತಿ ನಾವು ಸೇಫ್ಟಿಗೆ ಅಷ್ಟೇ ಕಳಿಸ್ರು ಅವರು ಸಿಕ್ಕಾಪಟ್ಟೆ ಅದು ಮುರುಡೇಶ್ವರ ಅಲ್ಲಿ ಆತರ ಆಗಿತ್ತಲ್ಲ. ಅಲ್ಲ ಮತ್ತೆ ಇಲ್ಲಿ ಆತರ ಆಗುದಿಲ್ಲ. ಇಲ್ಲೇನ್ ಆಳ ಇಲ್ಲ. ನೀವಾರು ರಕ್ಷಣೆ ನಿಮ್ ನೀವೇ ಮಾಡ್ಕೊಂಡ್ಬೋದು. ಇದ್ರು ಈಗ ಆಳ ಇಲ್ಲ. ಅಲ್ಲಂದ್ರೆ ಸಮುದ್ರ ಅಲ್ಲ, ಸೇಫ್ಟಿಗೆ ಇರ್ಲಿ ಅಂತ. ಇದು ಅಲ್ಲೇ ಬಂತಲ್ಲ, ಅಲ್ಲೇ ಬಂತ ಎಳ್ಕೊಂಡು ಹೋಗ್ತದೆ. ಹಾಗಂತದ್ದು ಹುಡುಕಿರಲ್ಲ ಅವರು, ಅವ್ರಿಗೆ ಈಜಾಡ್ಬಿಡ್ತೀಯಾ ಜಪಾದಲ್ಲಿ ಹೊಡ್ದಲ್ವಾ, ಗಾಬರಿ ಬಿದ್ದೋಗಿರ್ತಾರೆ. ದಾಂಡೇಲಿ ನೋಡಿದ್ರಿ, ಯಾಣ ನೋಡಿದ್ರಿ, ಮತ್ತೆ ಹೊನ್ನಾವರ ನೋಡಿದ್ರಿ. ಈಗ ಮುರುಡೇಶ್ವರ ನೋಡೋಣ ಬನ್ನಿ ಹೋಗೋಣ. ಮತ್ತೆ ಸಂಜೆ ಒಂದು 6 ಗಂಟೆ ಆಗಿತ್ತು, 6:30. ಸೂಪರಾಗಿ ಕಾಣಿಸ್ತಿದೆ ಇಲ್ಲಿ ಲೈಟಿಂಗ್ಸ್ ಎಲ್ಲ. ಬನ್ನಿ ಹಂಗೆ ನಡ್ಕೊಂಡು ಹೋಗೋಣ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲೇ ದೇವಸ್ಥಾನ ಇರೋದು. ಸಕ್ಕತ್ತಾಗಿ ಕಾಣಿಸ್ತಿದೆ. ನಾನು ಮುರುಡೇಶ್ವರಗೆ ಒಂದ್ಸರಿ ಬಂದಿದ್ದೆ, ಬಟ್ ಇಲ್ಲಿ ಮೇಲೆ ಗೋಪುರ ಮೇಲೆ ಬರೋಕ್ಕಾಗಿಲ್ಲ. ಬಟ್ ಈ ಸರಿ ಬಂದಿದ್ದೀವಿ. ಇಲ್ಲಿ ಲಿಫ್ಟ್ ಹತ್ತಿ ಬರಬೇಕು, 10 ರೂಪೀಸ್ ಚಾರ್ಜ್ ಮಾಡ್ಬೇಕು ಅವ್ರಿಗೆ. ಇಲ್ಲಿ ಕಂಬಿಗಳು ಅಡ್ಡ ಇದಾವೆ, ಇಲ್ಲಾಂದರೆ ವ್ಯೂ ಸೂಪರಾಗಿ ಕಾಣಿಸ್ತಿತ್ತು. ಇಲ್ಲೇನೋ ಪೇಂಟ್ ಮಾಡ್ತಿದ್ದಾರೆ ಗೋಪುರಗೆ, ಅದಕ್ಕೆ ಈ ಥರ ಹಾಕಿದ್ದಾರೆ. ಹಂಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು
ಹಂಗೆ ಮುಂದೆ ಟೆಂಪಲ್ ರೌಂಡ್ ಆಗ್ತಿದ್ದೀವಿ. ಕಾಲ್ ಮಾಡ್ತೀನಿ ದೇವಸ್ಥಾನ ನಿಮಗೆ ಟಾಪ್ ಕಾಣಿಸ್ತಿದೆ ಅಲ್ಲ, ಅಲ್ಲಿಗೆ ಹೋಗಿದ್ದೀವಿ ನಾವು. ಇದೇ ಬಟ್ ಕಳ್ಸಲ್ಲ ಅಷ್ಟೇ ಅವರು. ನೀವೀಗ ನೋಡ್ತಿರೋದು ಇದ್ರ ಹೆಸರು ಭೂ ಕೈಲಾಸ ಅಂತ. ಸುಮಾರು ಚಿತ್ರಗಳಿದಾವೆ ಇಲ್ಲಿ, ಬನ್ನಿ ಒಂದೊಂದೇ ನೋಡ್ಕೊಂಡು ಹೋಗೋಣ. ನನ್ನ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಮತ್ತೊಂದು ವಿಡಿಯೋಲ್ಲಿ ಸಿಗೋಣ.